ಮಂಡ್ಯದ ನಾಗಮಂಗಲದಲ್ಲಿ ದೆವ್ವದ ಕಾಟ ಅಂತೆ. ಇನ್ನೂ ನಿಜವಾಗ್ಲೂ ಪೊಲೀಸ್ ಇಲಾಖೆ ಯಾವ ಯೂಟ್ಯೂಬ್ ಚಾನಲ್ ರೀಲ್ ಮಾಡಿಸ್ತಾ ಇದ್ದಾರೆ, ದೇವುಗಳ ಬಗ್ಗೆ ಹೇಳ್ತಾರೆ. ಇದೆಲ್ಲದನ್ನು ಹಿಡಿದು ಆ ಯೂಟ್ಯೂಬ್ ಚಾನಲ್ ದೆವ್ವದ ಅಸ್ತಿತ್ವದ ಬಗ್ಗೆ ಮಾತನಾಡೋರ ವಿರುದ್ಧ ಕೇಸ್ ಹಾಕ್ಬೇಕು. ನಾಗಮಂಗಲದ ದೇವಲಾಪುರ ಹ್ಯಾಂಡ್ ಪೋಸ್ಟ್ ಬಳಿ ದೆವ್ವ ಇದೆ ಎಂದು ವಿಡಿಯೋ. ಹ್ಯಾಂಡ್ ಪೋಸ್ಟ್ ರಸ್ತೆಯಲ್ಲಿ ಜನರು ಓಡಾಡೋದಕ್ಕೆ ಹೆದರ್ತಾ ಇದ್ರು, ದೆವ್ವ ಇದೆ ಅಂತ. ಆದ್ರೆ ಇದು ಲೈಕ್ಸ್ ವ್ಯೂಸ್ಗಾಗಿ ದೆವ್ವದ ವಿಡಿಯೋವನ್ನ ಎಡಿಟ್ ಮಾಡಿ ಹಾಕಿರೋದು. ಯಾರೋ ನಾಗಮಂಗಲ ಟೌನ್ ನಿವಾಸಿ ಗೋಪಿ ಅಂತ ಪೋಸ್ಟ್ ಮಾಡ್ಬಿಟ್ಟಿದ್ದಾನೆ. ವಿಡಿಯೋ ಬೆನ್ನತ್ತಿದ ಮಂಡ್ಯ ಪೊಲೀಸರಿಂದ ರಹಸ್ಯ ಬಯಲು. ದೆವ್ವದ ಕಥೆ ಕಟ್ಟಿದವನಿಗೆ ಪೊಲೀಸರ ವಾರ್ನಿಂಗ್. ಮೂತಿ ಕೈಲಿ ಕುರ್ಗಂಜಿ ಕೊಟ್ಟಂಗಾಗ್ಬಿಟ್ಟಿದೆ ಇವತ್ತು ಸಾಮಾಜಿಕ ಜಾಲತಾಣಗಳ ಮೊಬೈಲ್ಗಳು. ಪ್ರತಿಯೊಬ್ಬ 2ನೇ ಕ್ಲಾಸ್ ಓದಿಲ್ಲ, ಜ್ಞಾನದ ಪರಿಜ್ಞಾನನೇ ಇಲ್ಲ. ರೀಲ್ ಮಾಡಬೇಕು, ರೀಲ್ ಮಾಡಕ್ ಹೋಗಿ ಎಷ್ಟು ಜನ ಸತ್ತೋದ್ರು, ಜೀವನ ಕಳ್ಕೊಂಡ್ಬಿಟ್ರು. ಹಾಗೆ ಇನ್ನು ಈ ಯೂಟ್ಯೂಬ್ ಮಾಡಿಕೊಂಡು ದೆವ್ವ ಇದೆ, ದೇವದಿಂದ ಹುಡುಕೊಂಡು ಹೋಗ್ತಾ ಇದ್ದೀನಿ, ಆ ದೆವ್ವ ಇದೆ, ಇಲ್ಲಿ ಹೋಗ್ಬಿಡ್ತು ಗಾಡಿನಲ್ಲಿ, ಅಲ್ಲೇ ಸಿಕ್ಬಿಡ್ತು. ಅವೆಲ್ಲ ಮರು ಸೃಷ್ಟಿಗಳು. ನೀವು ಪ್ರಯತ್ನ ಪಡಿ, ಒಂದು ಕ್ಯಾಮ್ರಾ ತಗೊಳ್ಳಿ, ನಿಮ್ಮ ಮೊಬೈಲಲ್ಲಿ ಒಂದು ಫೋಟೋ ತಗೊಳ್ಳಿ, ಅದು ಹೇಗಿದೆ ಅನ್ನೋದ ಪಿನ್ ಟು ಪಿನ್ ನಿಮ್ಮ ಮುಂದೆ ಇಡ್ತೀನಿ. ಕಾಡಲ್ಲಿ ಹೋಗ್ತಾ ಇದ್ದಾಗ ಆ ದೆವ್ವ ಮುಂದೆ ಹೋಗ್ತಾ ಇದೆ ಅಂತಲೇ ಅನ್ಸುತ್ತೆ. ಎಲ್ಲ ತಂತ್ರಜ್ಞಾನಗಳಿಂದ ಬಳಸ್ಕೊಂಡಿತ್ತು. ಇಲ್ಲೂ ನಾಗಮಂಗಲದ ಈ ಹ್ಯಾಂಡ್ ಪೋಸ್ಟ್ ಅಲ್ಲಿ ಆ ವ್ಯಕ್ತಿನೂ ಕೂಡ ಅವ್ರ ಕಡೆಯವ್ರನ್ನೇ ನಿಲ್ಲಿಸ್ಕೊಂಡು ಅಥವಾ ಈ ಒಂದು ಫೋಟೋವನ್ನ ಇನ್ನೊಂದು ಕ್ಯಾಮ್ರಾದಲ್ಲಿ ನಿಲ್ಲಿಸ್ಕೊಂಡು ಆ ಕ್ಯಾಮ್ರಾದ ಹಿಂಬದಿಯನ್ನ ಬ್ಲರ್ ಮಾಡಿ ಆ ಫೋಟೋಕ್ಕೆ ಒಂದಿಷ್ಟು ಡಿಸ್ಯಾಚುರೇಟ್ ಮಾಡಿ ಇದನ್ನ ನಮ್ಮ ಮುಂದೆ ಹರಿಬಿಟ್ಟಿದ್ದಾನೆ. ಇದು ನಿರಂತರವಾಗಿ ಎಲ್ಲಾ ಯೂಟ್ಯೂಬ್ಗಳಲ್ಲಿ ಬರ್ತಾ ಇದೆ, ಟಿವಿಗಳಲ್ಲಿ ಬರ್ತಿದೆ. ನಾಗಮಂಗಲದ ಹ್ಯಾಂಡ್ ಪೋಸ್ಟ್ ನಲ್ಲಿ ದೆವ್ವ. ಜಾಲತಾಣದಲ್ಲಿ ದೆವ್ವದ ಕತೆ ಕಟ್ಟಿದವರಿಗೆ ಪೊಲೀಸರು ವಾರ್ನಿಂಗ್ ಕೊಟ್ಟಿದಾರಂತೆ. ವ್ಯೂಸ್ ಲೈಕ್ಸ್ಗೋಸ್ಕರ ವಿಡಿಯೋ ಮಾಡಿದೆ ಅಂತ ದಯವಿಟ್ಟು ವಾರ್ನಿಂಗ್ ಕೊಡೋದಕ್ಕೆ ಹೋಗ್ಬೇಡಿ. ಇಂಥವ್ರನ್ನ ಒದ್ದು ಒಳಗೆ ಹಾಕಿ. ರಸ್ತೆನಲ್ಲಿ ಹೋಗ್ತಾ ಇದ್ದಾಗ ಇವರೇ ಯಾವುದೋ ಒಂದು ವೈಟ್ ಡ್ರೆಸ್ ಹಾಕೊಂಡಿರೋ ವ್ಯಕ್ತಿನ ದೂರದಲ್ಲಿ ನಿಲ್ಲಿಸ್ಬಿಟ್ಟು, ನೋಡಿ ಈ ರೋಡಲ್ಲಿ ಹೋಗ್ಬೇಕಾದ್ರೆ ನನಗಾದ ಅನುಭವ ಅಂದ್ಬಿಟ್ಟು ಜನ ಹೆದರ್ದೆ ಇನ್ನೇನ್ ಮಾಡ್ತಾರೆ. ಮತ್ತೆ ವ್ಯೂಸ್ ಲೈಕ್ಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು. ರಿಸ್ಕ್ ತಗೊಂಡು ವಿಡಿಯೋ ಮಾಡಕ್ ಹೋಗಿ ಪ್ರಾಣ ಕಳ್ಕೊಂಡ್ರೋ ಉದಾಹರಣೆಗಳನ್ನ ನೋಡಿದೀವಿ. ಒಳ್ಳೆಯವರು ಇದ್ದೇ ಇರ್ತಾರಲ್ವಾ, ಕೊಲ್ಲುವವ ಇದ್ದರೆ ಕಾಯುವವನು ಒಬ್ಬ ಇದ್ದಾನೆ. ಇದನ್ನ ನೋಡ್ಕೊಂಡು ಎಲ್ಲಿವರೆಗೂ ಸುಮ್ಮನೆ ಇರಕ್ಕಾಗತ್ರಿ? ನಾಗಮಂಗಲದ ಪೊಲೀಸ್ ಇಲಾಖೆಗೆ ಸಾಷ್ಟಾಂಗ ನಮಸ್ಕಾರ. ಆ ಪೊಲೀಸ್ನವರು ನಿಜವಾಗ್ಲೂ ಇದೆಯಾ ದೆವ್ವ ಅನ್ನೋದ್ರ ಬಗ್ಗೆ ಯಾರು ಹರಿಬಿಟ್ರು, ಆ ರೀಲ್ಸ್ ಮಾಡಕ್ ಹೋಗಿ ಅವನ್ನ ಪಟ್ಟಾಗಿಡ್ಕೊಂಡ್ರು. ನಾನು ಮಾಡಿದ್ದು ಇದೇ ಅಂತ ಹೇಳಿ ಒಪ್ಕೊಂಡಿದ್ದಾನೆ, ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ನನಗೆ ಒಬ್ಬರು ದೊಡ್ಡ ಅಧಿಕಾರಿಗಳು ಒಂದು ಭಾಷಣ ಮಾಡ್ತಿದ್ರು, ಉಪನ್ಯಾಸನ. ನೋಡಿ, ಸಾವಿರಾರು ಮೀನುಗಳು ಸಮುದ್ರದಿಂದ ತರ್ತೀವಿ, ಹೊರಗಡೆ ಹಾಕ್ತಾರೆ. ಅದರಲ್ಲಿ ಒಬ್ಬ ಪುಟ್ಟ ಹುಡುಗ ಒಂದು ಮೀನನ್ನ ತೆಗೆದು ನೀರೊಳಗಡೆ ಬಿಡ್ತಿದ್ದ. ಆಗ ಅವರ ತಂದೆ ಕೇಳ್ತಾರೆ, ಏನಪ್ಪಾ, ನಾನು ಸಾವಿರಾರು ಮೀನುಗಳನ್ನ ಹೊರಗಡೆ ತಂದು ಸತ್ತೋಗ್ತಾವೆ, ನೀನು ಒಂದೇ ಒಂದು ಮೀನನ್ನ ತಕ್ಷಣ ನೀರೊಳಗಡೆ ಕೆಸಿತೀಯ ಅಂತ. ಆ ಹುಡುಗ ಒಂದು ಉತ್ತರ ಕೊಡ್ತಾನೆ, ನಾನು ಈಗ ಹಾಕಿದ ಮೀನು ನೀರೊಳಗಡೆ ಹೋದಾಗ ಸಾವಿರಾರು ಮೀನುಗಳು ಉಟ್ಕೊಳ್ಬೋದು, ಅದಕ್ಕೊಂದು ಜೀವಂತಿಕೆ ಕೊಡ್ತೀನಲ್ಲ, ಒಂದು ಈ ರೀತಿ ನಂತರನೇ ಮಾಡ್ತಾ ಇದ್ರೆ ಆ ಕುಲವೇ ಹೆಚ್ಚಾಗತ್ತಲ್ವಾ, ನನ್ನ ಧರ್ಮ ನಾನು ಮಾಡ್ತಾ ಇದ್ದೀನಿ ಅಂತ ಒಪ್ಕೊಳ್ತಾನೆ. ಹಾಗಂದ್ರೆ ಈಗ ಪೊಲೀಸ್ನರು ಒಬ್ಬ ವ್ಯಕ್ತಿಯನ್ನ ಹಿಡಿದಿದ್ದಾರೆ. ಇನ್ನೂ ನಿಜವಾಗ್ಲೂ ಪೊಲೀಸ್ ಇಲಾಖೆ ಯಾವ ಯೂಟ್ಯೂಬ್ ಚಾನಲ್ ರೀಲ್ ಮಾಡಿಸ್ತಾ ಇದ್ದಾರೆ, ದೇವುಗಳ ಬಗ್ಗೆ ಹೇಳ್ತಾರೆ. ಇದೆಲ್ಲದನ್ನು ಹಿಡಿದು ಆ ಯೂಟ್ಯೂಬ್ ಚಾನಲ್ ದೆವ್ವದ ಅಸ್ತಿತ್ವದ ಬಗ್ಗೆ ಮಾತನಾಡೋರ ವಿರುದ್ಧ ಕೇಸ್ ಹಾಕ್ಬೇಕು. ಭಯ ಉಂಟು ಮಾಡೋರ ವಿರುದ್ಧ ಕೇಸ್ ಹಾಕ್ಬೇಕು. ಕಾಣದ ದೆವ್ವಗಳು ಇಲ್ಲ, ಕಾಡುವ ಮನುಷ್ಯ ದೆವ್ವಗಳು ಇಂಥವರಿದ್ದಾರೆ ಅನ್ನೋದನ್ನ ಸಾಬೀತುಪಡಿಸ್ಬೇಕು. ನಿಮ್ಮ ಸುತ್ತಮುತ್ತ ಈ ರೀತಿ ಯಾರು ಮಾಡೋರಿದ್ರೆ ದಯವಿಟ್ಟು ನಮಗೆ ತಿಳಿಸಿ ನಮಗೆ. ಅದಕ್ಕಿಂತ ಮುಂಚಿತವಾಗಿ ಸರ್ಕಾರ ಮೌಢ್ಯತೆ ವಿರುದ್ಧ 2017 ಕಾಯ್ದೆ ತಂದಿದೆ. ಈ ಕಾಯ್ದೆ ಅಡಿಯಲ್ಲಿ ಈ ರೀತಿ ಪ್ರಸಾರ ಮಾಡುವಂತಹ ಇಲ್ಲದ ದೆವ್ವಗಳ ಅಸ್ತಿತ್ವವನ್ನು ರೂಪಿಸುವಂತಹ ಇಂಥ ವಿಕೃತ ಮನಸ್ಸುಗಳಿಗೆ ಕಡಿವಾಣ ಹಾಕಬೇಕು, ದಂಡ ವಿಧಿಸಬೇಕು. ಇನ್ನು ಮುಂದೆ ಮಾರಗಿಂತ ಯೂಟ್ಯೂಬ್ ಚಾನಲ್ಗಳು ಮಾಡ್ದಂಗೆ ತಡೆ ಹಿಡಿಬೇಕು ಅನ್ನೋದು ನನ್ನ ಮನವಿ. ನಿಮ್ಮವ ಲಿಕ್ಕಲ್ ನಟರಾಜ್. ನಮಸ್ಕಾರ.